ತುಮಕೂರು. ಸರ್, ಈ ಸಿನಿಮಾನ ಪ್ರೀಕ್ವೆಲ್ ಮಫ್ತಿ ಪ್ರೀಕ್ವೆಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಮಫ್ತಿ 2 ಬರುತ್ತೆ ಅಂತ ಏನಾದರೂ ಎಕ್ಸ್ಪೆಕ್ಟೇಷನ್? ಖಂಡಿತ ಇದೆಯಾ, ಯಾಕಂದ್ರೆ ನಾವು ಕನ್ನಡ ಈ ಪಿಕ್ಚರ್ ಹೆಂಗೆ ಎಂಡ್ ಮಾಡಿದ್ದೀವಿ ಅಂದರೆ, ಬಾಲಚರಣಕಲ್ ಮೊದಲು ಬಂದು ಮಫ್ತಿಗೆ ಹೋಗ್ತೀವಿ, ಮಫ್ತಿಲಿ ಎಂಡ್ ಆಗುತ್ತೆ. ಮಫ್ತಿ ಆದಮೇಲೆ ಏನು ಅಂದರೆ ಅವ್ನು ಜೈಲಿಗೆ ಹೋಗ್ತಾನಲ್ಲ, ಜೈಲಿಂದ ಓಪನ್ ಆಗಿ ತಿರ್ಗಾ ಜೈಲೇ ಎಂಡ್ ಆಗುತ್ತೆ. ಅದಾದಮೇಲೆ ಏನನ್ನೋದು ಕ್ಯಾರೆಕ್ಟರ್ಸ್ ಬರ್ತವೆ. ಇದೊಂದು ಚೈನ್ ಥರ ಇದೆ ಅಮ್ಮ. ಸರ್, ಈ ಹಿಂದೆ ಕೂಡ ಈಸೂರು ದುರಂತ ಈಸೂರು ಕಥನ ಏನು ನಡೆದಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಿನಿಮಾ ಮಾಡ್ತೀವಿ ಅನ್ನೋ ಇಲ್ಲ. ಈಸೂರು ದಂಗೆ ಗೊತ್ತಾ, ಅದೇನು ಪ್ರಾಬ್ಲಮ್ ಅಂದ್ರಮ್ಮ, ಅದು ಅಥೆಂಟಿಕ್ ಆಗಿ ಮಾಡಬೇಕು. ಸುಮ್ಮನೆ ನಾವು ಪೀರಿಯಡ್ ಫಿಲ್ಮ್ ಆಗಿರೋಂಥ ಸುಮ್ಮನೆ ಹೋಗಿ ಯಾವುದೋ ಊರಿಗೆ ತೆಗಿಯೋಕ್ಕಾಗಲ್ಲ. ಅದು ಕ್ರಿಯೇಷನ್ ಬೇಕು. ಅದಕ್ಕೆ ಅವ್ರು ಹೇಳಿದ್ದಾರೆ, ಕಥೆನ ಹೇಳಿದ್ದಾರೆ, ಕತೆ ಚೆನ್ನಾಗಿದೆ, ಬಟ್ ಕಥೆನ ಎಕ್ಸಿಕ್ಯೂಟ್ ಮಾಡೋದು ಬೇಕು. ಅದರಿಂದ ವೆಯ್ಟಿಂಗ್ ಆಯ್ತು ನಾವು. ಇನ್ನೇನು ಮುಂದೆ ಖಂಡಿತ ಮಾಡೇ ಮಾಡ್ತೀವಿ, ಬಟ್ ಏನಂದ್ರೆ ಅದಕ್ಕೊಂದು ಎಕ್ಸಿಕ್ಯೂಷನ್ ಬೇಕು. ಅದು ಸಾಧಾರಣವಾಗಿ ಮಾಡೋಂಥ ಸಿನಿಮಾ ಅಲ್ಲ. ಯಾಕಂದರೆ ಪೀರಿಯಡ್ ಆಗಿರೋಂಥ ಒಂದು 75 ವರ್ಷದ ಹಿಂದೆ ಹೋಗೋ ಕಥೆ ಅದು. ಸೊ ನಾವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಬಜರಂಗಿ ಮತ್ತೆ ವಜ್ರಕಾಯ ಆಂಜನೇಯನ್ ಕಾನ್ಸೆಪ್ಟ್ ಸಿನಿಮಾ ಮಾಡಿದ್ರ, ಅದ್ರ ನಂತರದಲ್ಲಿ ಮತ್ತೆ ಯಾವ್ದಾದ್ರು ಆಂಜನೇಯನ್ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಅಂತ ಅಭಿಮಾನಿಗಳು ಬಹಳ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ನಾವು ನಿರೀಕ್ಷೆ ಇದ್ದೀವಿ, ನೋಡೋಣ. ಯಾವ್ದಾದ್ರು ಬಂದಾಗ ಖಂಡಿತ ಮಾಡ್ತೀವಿ. ಶಿವಣ್ಣ ಅವರ ಇತ್ತೀಚಿನ ಈ ಮಾಸ್ ಲುಕ್ಕನ್ನ ಜನ ಬಹಳ ಇಷ್ಟಪಟ್ಟು ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಅದು ಕಂಟಿನ್ಯೂ ಆಗುತ್ತಾ? ಇಲ್ಲ, ಇವಾಗ ಮಾಸ್ ಲುಕ್ ನೆಕ್ಸ್ಟ್ 45 ಬರ್ತಾ ಇದೆ. ನಾನು ಉಪೇಂದ್ರ ಅವರು, ರಾಜ್ಬಿ ಶೆಟ್ಟಿ ಮಾಡ್ತಾ ಇದ್ದಾರೆ, ಅರ್ಜುನ್ ಜನ್ಯ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಇವರು ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ಒಂದು ವಿಭಿನ್ನವಾದ ಚಿತ್ರ. ಬೇರೆ ಥರದ ಪ್ರಯತ್ನ ಪಡ್ತೀವಿ. ಅದರಲ್ಲಿ ಆ್ಯಕ್ಷನ್ ಅನ್ನೋದಕ್ಕಿಂತ ಭಾಳ ಸಾಧು ವ್ಯಕ್ತಿ ಅದನ್ನು ನೀವು ನೋಡಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ. ಹೆಂಗೆ ಶಿವಣ್ಣ, ನೀವು ಬಾಲಚರಣದಲ್ಲಿ ಏನು ನೋಡಿದ್ರೆ ಶಿವಣ್ಣ, ಅದು ಕಂಪ್ಲೀಟ್ ಕಾಂಟ್ರಾಸ್ಟ್ ಅದರಲ್ಲಿರುತ್ತೆ. ನೆಕ್ಸ್ಟ್ ನಮ್ಮ ಬ್ಯಾನರ್ಲಿ ಇವಾಗ A for ಆನಂದ್ ಅಂತ ಅನೌನ್ಸ್ ಮಾಡಿದ್ವಿ. ಅದರಲ್ಲಿ ಆನಂದ್ ಅಂದರೆ ನನ್ನ ಫಸ್ಟ್ ಸಿನಿಮಾ. ಸೊ ಅದು ಪಾಪ ಒಂದು ಮಕ್ಕಳ ಚಿತ್ರ. ಅದು ಮಕ್ಕಳು ನನ್ನ ನಡುವೆ ಒಂದು ಸಂಬಂಧ, ಒಂದು ಟೀಚರ್ ಮತ್ತು ಮಕ್ಕಳ ಮಧ್ಯೆ ಒಂದು ನಡೆಯುವಂಥ ಕಥೆ. ವಿಭಿನ್ನ ಟ್ರೈ ಮಾಡ್ತಾ ಇರ್ತೀವಿ. ನಾವು ಕೂಡ ಇದೇ ಥಿಯೇಟರಲ್ಲಿ ಫ್ಯಾಮಿಲಿ ಫುಲ್ ಎಲ್ಲ ಬೇರೆ ಬೇರೆ ಕಡೆಯಿಂದ